ಅಗಲೀಕರಣಕ್ಕಾಗಿ ದುರುದ್ದೇಶದಿಂದ ನಮ್ಮ ಜಾಗ ಅತಿಕ್ರಮಣ, ನ್ಯಾಯಕ್ಕಾಗಿ ಕುರ್ಕಿ ರಾಜೇಶ್ವರಿ ಆಗ್ರಹ. E5 ನ್ಯೂಸ್ಗೆ ಸ್ವಾಗತ. ಕೋಲಾರ ತಾಲೂಕಿನ ನರಸಾಪುರ ಗ್ರಾಮ ಪಂಚಾಯಿತಿ ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಮುಂಚಿತವಾಗಿ ಯಾವುದೇ ನೋಟಿಸ್ ನೀಡದೆ ಖಾತೆಯನ್ನು ರದ್ದು ಮಾಡಿದ್ದಾರೆ ಅಂತ ಆರೋಪಿಸಿ ಎಪಿಎಂಸಿ ಮಾಜಿ ಅಧ್ಯಕ್ಷೆ ಕುರ್ಕಿ ರಾಜೇಶ್ವರಿ ಅವರು ವೇಮಕಲ್ ಕುರುಗಲ್ ಪಟ್ಟಣ ಪಂಚಾಯಿತಿಯ ಚುನಾವಣೆಯ ಪ್ರಯುಕ್ತ ಮತಯಾಚನೆ ಮಾಡುತ್ತಿರುವ ಸಂದರ್ಭದಲ್ಲಿಯೇ ಬಹಿರಂಗವಾಗಿ ಸಾರ್ವಜನಿಕವಾಗಿ ಶಾಸಕ ಕೊತ್ತೂರು ಮಂಜುನಾಥ್, ಎಂಎಲ್ಸಿ ಅನಿಲ್ ಕುಮಾರ್ ಅವರನ್ನು ದೂರಿದರು. ನರಸಾಪುರ ಗ್ರಾಮ ಪಂಚಾಯಿತಿಯವರು ಸಾರ್ವಜನಿಕರಿಂದ ಆಧಾರ ರಹಿತ ಅರ್ಜಿಗೆ ಮಾನ್ಯತೆ ಪಡೆದು ಕಾನೂನು ಬಾಹಿರವಾಗಿ ಅಕ್ರಮ ಖಾತೆ ಮತ್ತು ಒತ್ತುವರಿ ಹೆಸರಿನಲ್ಲಿ ದೌರ್ಜನ್ಯದಿಂದ ಖಾತೆಯನ್ನು ರದ್ದು ಮಾಡಲು ಹೊರಟಿದ್ದಾರೆ. ಸಂಬಂಧಿಸಿದ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದರೆ ಯಾವುದೇ ಉತ್ತರ ನೀಡುತ್ತಿಲ್ಲ. ಹಿಂದೆ ಗ್ರಾಮ ಪಂಚಾಯಿತಿಯಲ್ಲಿ ತೆಗೆದುಕೊಂಡಿರುವ ನಿರ್ಣಯವು ಕಾನೂನು ಬಾಹಿರವಾಗಿದೆ ಅಂತ ರಾಜೇಶ್ವರಿ ಆರೋಪಿಸಿದರು. ನಮಗೆ ಮಾರಾಟ ಮಾಡುವವರಲ್ಲಿ ಸಹ 1971ರಿಂದಲೂ ಮೂಲ ದಾಖಲೆಗಳಿವೆ. ಅದರಂತೆ ನಮಗೆ ಕ್ರಯಪತ್ರವಾಗಿದ್ದು 1983ರಲ್ಲಿ ನಮಗೆ ಮಾರಾಟ ಮಾಡಿರುವ ದಾಖಲೆಗಳಿದ್ದು, ಸದರಿ ದಾಖಲೆಯಲ್ಲಿ ಅಳತೆ ಮತ್ತು ಚಕ್ಕುಬಂದಿ ಒಂದೇ ಇದ್ದು ಅದರಂತೆ ಅನುಭವದಲ್ಲಿ ಇದ್ದೇವೆ. ಯಾವುದೇ ಒತ್ತುವರಿಯಾಗಿಲ್ಲ ಅಂತ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಪಿಡಿಒ ಸ್ಥಳ ಗುರುತಿಸಿ ದಾಖಲೆಗಳು ಸರಿ ಇದೆ ಅಂತ ಹಿಂಬರಹವನ್ನ 11/8/2025ರಂದು ನೀಡಲಾಗಿದ್ದು, ಗ್ರಾಮ ಪಂಚಾಯಿತಿ ಸದಸ್ಯರು 2/8/2025ರಂದು ನಡೆದ ಸಭೆಯಲ್ಲಿ ರದ್ದು ಮಾಡಕ್ಕೆ ಒಪ್ಪಿಗೆ ಇರಲಿಲ್ಲ. ದಾಖಲೆಗಳನ್ನು ಪಡೆದು ಪರಿಶೀಲಿಸಿ ತಾಲೂಕು ಪಂಚಾಯಿತಿ ಇಒ ಕ್ರಮ ತೆಗೆದುಕೊಳ್ಳಲು ಸೂಚಿಸಿದರೆ ತಪ್ಪಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ರದ್ದು ಎಂದು ನಡವಳಿಯಲ್ಲಿ ನಮೂದು ಮಾಡಿ ಇಒಗೆ ಕಳಿಸಲಾಗಿದೆ. ಜೊತೆಗೆ ರಾಜಕೀಯ ಒತ್ತಡಗಳಿಂದ ಖಾತೆಯನ್ನ ರದ್ದು ಮಾಡಿ ರಸ್ತೆ ಮಾಡಲು ಮುಂದಾಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ಗಣೇಶ್ ಕುಮಾರ್ ಇಲ್ಲಿ ಎಂಟ್ರಿ ಇದೆ, ಭಾಗಪತ್ರ ಇಲ್ಲಿದೆ ಸರ್. ಇದುವರೆಗೂ ಸೇಮ್ ಚೆಕ್ ಬಂದು ಸೇಮ್ ಅಳತೆ ಮಧ್ಯದಲ್ಲಿ ಈ ಸೊತ್ತಿದೆ. ಇಲ್ಲಿವರೆಗೂ ಗ್ರಾಮ ಪಂಚಾಯತಿನಲ್ಲಿ ಎಲ್ಲ ದಾಖಲೆಗಳಿದೆ, ನಿಂಬರ್ ಇದೆ. ಅದರ ನಂತರನೂ ದೌರ್ಜನ್ಯವಾಗಿ ಇಒ ಪ್ರೆಷರ್ ಇದೆ ಖಾತೆ ರದ್ದು ಮಾಡಿ ಇವತ್ತು ರೋಡ್ ಹಾಕೊಂಡು ಹೋಗ್ತಾ ಇದ್ದಾರೆ. ನಾವು ಇಲ್ಲಿ ಬದುಕ್ತಾ ಇದ್ದೀವಿ ಅಂತೇಳಿ ವಾರ 15 ದಿವಸ ಒದ್ದಾಡ್ತಾ ಇದ್ದೀನಿ. ನನಗೆ ಗೊತ್ತಾಗ್ತಾ ಇಲ್ಲ. ಈ ರಸ್ತೆ ಅಭಿವೃದ್ಧಿ ಅಂದರೆ ಅಗಲೀಕರಣ ನಡೀತಾ ಇದೆ. ಅಲ್ಲಿ ನಮಗೆ ನಮ್ಮ ಖಾಸಗಿ ಸ್ವತ್ತುಗಳು ಏನಿರುತ್ತೆ ಆ ಜಾಗದಲ್ಲಿ ಯಾವುದೇ ರೀತಿಯಲ್ಲಿ ನೋಟಿಸ್ ಆಗಿರೋದಿಲ್ಲ PWD ಇಂದ. ಮತ್ತೆ ಯಾವುದೇ ರೀತಿ ಪರಿಹಾರ ಸಿಕ್ಕಿರಲ್ಲ. ನಮ್ಮ ಸ್ವತ್ತುಗಳು ಏನಿದೆ ಅದನ್ನು ನಾವು PWDಯಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಕಂಪ್ಲೇಂಟ್ ಮಾಡಿ ಈ ರೀತಿ ಖಾಸಗಿ ಸ್ವತ್ತು ಇರುವಂಥ ಜಾಗದಲ್ಲಿ ರಸ್ತೆಗೆ ಬಳಕೆ ಮಾಡ್ಕೊಡಲ್ಲ ಅಂತ ಕಂಪ್ಲೇಂಟ್ ಮಾಡಿ ಬಂದ ಮೇಲೆ PWD ಅಧಿಕಾರಿಗಳ AW ಮಂಜುನಾಥ್ ಅವ್ರಿಗೆ ಈ ಒಂದು ಪದ್ಧತಿ ಅಲ್ದಿರೋ ಕ್ರಮ ಅಲ್ದಿರೋ ರೀತಿಯಲ್ಲಿ ಕೆಲಸ ನಡೀಬಾರ್ದು ಅಂತೇಳಿ ಸೀರಿಯಸ್ ಆಗಿ ವಾರ್ನ್ ಮಾಡಿರ್ತಾರೆ. ಅದಾದ ನಂತರನೂ ಸಹ ಇವರು ದುರುದ್ದೇಶಗಳನ್ನ ಇಟ್ಕೊಂಡು ಪಂಚಾಯತಿನಲ್ಲಿ ನಮ್ಮ ದಾಖಲೆಗಳನ್ನು ಸುಳ್ಳಾಗಿ ಇರೋ ಖಾತೆ ಇದ್ದು 79ನೇ ಇಸ್ವಿಯಿಂದ ನಮಗೆ ಮಾರಾಟ ಮಾಡೋರ ಹತ್ರ ಭಾಗಪತ್ರ ಇದ್ದು, ನಮ್ಮ ಹತ್ರ ಕ್ರಯಪತ್ರ ಇದ್ದು, ನಂತರ ಈವರೆಗೂ ಈ ಸೊತ್ತು ಇರುವಂಥ ಚೆಕ್ ಬಂದಿಗಳು ಅಳತೆ ಎಲ್ಲ ಕರೆಕ್ಟ್ ಆಗಿದ್ದು ಅದರಲ್ಲಿ ಅನುಭವದಲ್ಲಿರುವಂಥ ಜಾಗನ ರಸ್ತೆದು ಅಂತೇಳಿ ಖಾತೆಯನ್ನು ರದ್ದು ಮಾಡುವಂಥ ಕ್ರಮ ರದ್ದು ಮಾಡೋದಕ್ಕೆ ನರಸಾಪುರ ಪಂಚಾಯತಿಯವರು ಮಾಡಿರ್ತಾರೆ. ಅದನ್ನು AW ಅವರು ನಮಗೆ ನೋಟಿಸ್ ಕೊಡದೆ ದಾಖಲೆಗಳನ್ನ ಪರಿಶೀಲಿಸ ಮಾಡದೆ 11ನೇ ತಾರೀಕು ಖಾತೆ ರದ್ದು ಮಾಡಿ ಆದೇಶ ಮಾಡಿರ್ತಾರೆ. ಆ ಆದೇಶನ ಇಟ್ಕೊಂಡು ಇವತ್ತು ದೌರ್ಜನ್ಯವಾಗಿ PWD ಅವರು ರೋಡ್ ವರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಯಾವುದು ಕೂಡ ಯಾವುದೇ ರೀತಿ ನೋಟಿಸ್ ಕೊಡೋದು PWD ಅವರಾಗಲಿ, ಪಂಚಾಯತಿಯವರಾಗಲಿ, ಇಒ ಆಗಲಿ, ಕಾಪಿ ಆಗಲಿ, ಇಒ ಆರ್ಡರ್ ಮಾಡಿರುವಂಥ ಕಾಪಿ ಆಗಲಿ ಏನನ್ನು ಕೊಡದೆ ಕೋರ್ಟ್ಗೆ ಹೋಗೋದಕ್ಕೆ ನಾವು ಕೋರ್ಟ್ಗೆ ಹೋಗ್ಬಿಡ್ತೀವಿ. PWD ಅವರು ಏನೂ ದಾಖಲೆ ಕೊಡ್ತಿಲ್ಲ. ಕೋರ್ಟ್ಗೆ ಹೋಗ್ತೀವಿ ಅಂತೇಳಿ ಇನ್ನೊಂದು ವಾರ ಮಟ್ಟಿಗೆ ಕೋರ್ಟ್ ರಜೆ ಇರೋದನ್ನ ಪ್ಲಾನ್ ಮಾಡಿಕೊಂಡು ದೌರ್ಜನ್ಯವಾಗಿ ರಸ್ತೆನ ನಮ್ಮ ಜಾಗದಲ್ಲಿ ರಸ್ತೆಗೆ ಜಲ್ಲಿ ಟಾರ್ ಹಾಕ್ತಾ ಇದ್ದಾರೆ. ಇವತ್ತು ಈ ವಿಚಾರವಾಗಿ ಇಒ ಮೇಲೆ ಯಾವ ರೀತಿ ತಗೊಳ್ತೀರಾ ಅಂತೇಳಿ ನಾನು MLA ಅವ್ರಿಗೂ MLC ಅವ್ರಿಗೂ ಸುದರ್ಶನ್ ಸಾಹೇಬ್ರ ಹತ್ರ ಕೇಳೋದಕ್ಕೆ ಇಲ್ಲಿ ಬಂದು ಅವ್ರ ಹತ್ರ ಮಾತಾಡಿದ್ದೀನಿ. ಅವ್ರೇನು ಅವ್ರನ್ನ ಕರೆಸಿ ಸಭೆ ಮಾಡಿ ಏನೋ ಕ್ರಮ ತಗೋತೀನಿ ಅಂದಿದ್ದಾರೆ. ಕಾದ್ ನೋಡ್ಬೇಕಾದು. ರಸ್ತೆನ ಇವಾಗ ಕೆಲಸ ತಡೆ ಮಾಡಿ ಅಂತಂದ್ರೆ ತಡೆ ಮಾಡ್ತಾ ಇಲ್ಲ. ಅವರು ತೊಂದರೆ ಕೊಡೋ ಉದ್ದೇಶ ಈ ರೀತಿ ಎಲ್ಲ ಅದು ಕೂಡ ಮಾರ್ಕಿಂಗ್ ಆಗಿಲ್ಲ ಸರ್. ಅವ್ನು ಮಾಡಿದ್ದ ಕೆಲಸ, ಅವ್ರು ಹೇಳಿದ್ದ ಕೆಲಸ ನಾವು ನೋಡ್ಕೊಂಡಿರ್ಬೇಕಷ್ಟೇ. ಇನ್ನೊಂದು ರೋಡ್ನ ನರಸಾಪುರ ರೋಡ್ನ ಪ್ಲಾನ್ ಮಾಡುವಾಗ ವಾಲ್ ಟು ವಾಲ್ ತಗೊಂಡಿದ್ದಾರೆ. ಮುಂದೊಂದು ದಿವಸ ಅಲ್ಲಿಂದ 6 ಮೀಟರ್ ಅಂದರೆ ರಸ್ತೆ ಬದಿಲಿರೋ ಯಾವ ಅಂಗಡಿಗಳು ಕೂಡ ಯಾವ ಅಂಗಡಿ ಮುಂಗಟ್ಟುಗಳು ಆಸ್ತಿಗಳು ಉಳಿದಿರೋದಿಲ್ಲ. ಆ ರೀತಿಯಲ್ಲಿ ಪ್ಲಾನ್ ಮಾಡೋ ಸಮಯದಲ್ಲಿ ಕೂಡ ಹಿಂದಗಡೆ ಯಾರಿಗೂ ನೋಟಿಸ್ ಕೊಟ್ಟಿರಲಿಲ್ಲ ಪಂಚಾಯತಿಯಿಂದ. ಖಾಸಗಿಯವರ ಸ್ವತ್ತುಗಳ ಬಗ್ಗೆ ವೆರಿಫಿಕೇಶನ್ ಮಾಡಿ ಏನು ಅವ್ರದ್ದು